ಕೇರಳದಾಗ ಇಸ್ಲಾಂ ಫ್ರೆಂಡ್ಲಿ ಜಿಮ್ ಶುರು ಆಗೈತಿ. ಇಲ್ಲಿ ನಡೆಯೋದೆಲ್ಲ ಶರಿಯತ್ ನಿಯಮಗಳು. ಜಿಮ್ ಜಿಹಾದ್ ಮಾಡಾಕ ಹೊಸದೊಂದು ರೂಪ ಕೊಟ್ಟಾರು ಅನ್ನೋ ಆರೋಪ ಕೇಳಾಕತ್ತವ. ಇಷ್ಟೆಲ್ಲಾ ನಡೆದ್ರು ಕಾಂಗ್ರೆಸ್ ಕಣ್ಣು ಮುಚ್ಚಿ ಕೂಡ್ಲೇಬೇಕು. ಮುಸ್ಲಿಂ ಲೀಗ್ ನಿಯಮಗಳನ್ನ ಮುರಿತೀನಿ ಅಂತ ಕಾಂಗ್ರೆಸ್ ಮಾತಾಡಕ್ ಆಗೋದೇ ಇಲ್ಲ. ಮುಂದಿನ ದಿನದಾಗ ಕೇರಳದಾಗ ಶರಿಯತ್ತೆ ಜಾರಿಗೆ ಬಂದ್ರು ಆಶ್ಚರ್ಯ ಪಡಬೇಡ್ರಿ. ಹುಬ್ಬಳ್ಳಿ ಒಳಗ ಒಂದು ಜಿಮ್ ಜಿಹಾದ್ ನಡೆದಿತ್ತು. ಸಮೀರ್ ಮುಲ್ಲಾ ಹಿಂದೂ ಹುಡುಗಿಯನ್ನ ಪ್ರೀತಿ ಮಾಡ್ತೀನಿ ಅಂತ ನಂಬಿಸಿ ಅಕ್ಕಿ ಜೋಡಿ ಮೋಸ ಮಾಡಿದ್ದ. ಅದೆಷ್ಟು ಸುದ್ದಿ ಆಯ್ತ್ರಿ. ಅವ ಮುಸ್ಲಿಂ ಆಗಿದ್ರು ಕೂಡ ಹಿಂದೂಗಳ ಭಾವನೆ ಜೊತೆ ಆಟ ಆಡಿದ್ದ. ಗಣೇಶ ಹಬ್ಬ ಆಗಿರ್ಬೋದು, ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಹಿಂದೂಗಳ ಮನೆಯೊಳಗೆಲ್ಲ ಹಬ್ಬಕ್ಕೂ ಅವ ಅಟೆಂಡ್ ಆಗ್ತಿದ್ದ. ಗಣೇಶ ಚತುರ್ಥಿ ದಿನ ಮೈ ಮರ್ತು ಕುಣಿತು ಇದ್ದ. ಆದ್ರೆ ಅವ ಮಾಡಿದ್ದೇನು, ಅವನ ಜಿಮ್ ಒಳಗೆ ಬರೋ ಹುಡುಗಿರ ಜೊತೆ ಆಟ ಆಡೋದು. ಸಾಕಷ್ಟು ವಿಡಿಯೋಗಳು ವೈರಲ್ ಆದವು. ಅವ ಎಲ್ಲ ಟಾರ್ಗೆಟ್ ಮಾಡಿದ್ದು ಹಿಂದೂ ಹುಡುಗಿರನ್ನ. ಮುಖ್ಯವಾಗಿ ಖುಷಿ ಕೇಸ್ ಅಂತೂ ಬಹಳಷ್ಟು ವೈರಲ್ ಆಗಿ ಸಾಕಷ್ಟು ಸುದ್ದಿ ಮಾಡಿತ್ತು. ಆದ್ರ ಇಲ್ಲಿ ಒಳಗಿಂದೊಳಗ ಮಾಡ್ತಾ ಇದ್ದಿದ್ದಂತ ಜಿಮ್ ಜಿಹಾದ್ ಈಗ ಕೇರಳದಾಗ ಕುಲ್ಲ ಶುರುವಾಗಿತ್ತು. ಪೂರಾ ಓಪನ್. ಇಲ್ಲಿ ಶರಿಯತ್ ಜಿಮ್ ಅನ್ನ ಓಪನ್ ಮಾಡಾಕತ್ತಾರ. ಈ ರೀತಿ ಓಪನ್ ಜಿಮ್ ಜಿಹಾದ್ ನಡೆಯಾಕತ್ತೈತಿ ಅನ್ನೋ ಆತಂಕ ಹಿಂದೂಗಳಿಗೆ, ಹಿಂದೂಪರ ಸಂಘಟನೆಗಳಿಗೆ ಅಲ್ಲಿ ಹೆಚ್ಚಾಗೈತಿ. ಈ ಮೂಲಕ ಅರ್ಥ ಆಗೋದೇನು, ಖಾಸಗಿ ಸಾರ್ವಜನಿಕ ಸ್ಥಳಗಳೊಳಗ ಶರಿಯತ್ ಆಗ್ಲೇ ಜಾರಿ ಆಗಿಬಿಡತಿ. ಕೇರಳದಾಗ ಎಲ್ಲಾ ಕಡೆ ಶರಿಯತ್ ಜಾರಿಗೆ ಬಂದ್ರೂ ಕೂಡ ಆಶ್ಚರ್ಯ ಪಡೋ ಅಂತದ್ದಿಲ್ಲ ನೋಡ್ರಿ. ಇಸ್ಲಾಂ ಫ್ರೆಂಡ್ಲಿ ಜಿಮ್ ಅಂತ ಇಲ್ಲಿ ಸಾಕಷ್ಟು ರೂಲ್ಸ್ ಗಳನ್ನ ಅವ್ರು ಮಾಡ್ಯಾರ. ಮೊದಲನೇದಾಗಿ ಅವ್ರು ಹೇಳೋದೇನು ಅಂದ್ರ ಹುಡುಗಿರು ಹಿಜಾಬ್ ಹಾಕೊಂಡೇ ಬಂದು ಜಿಮ್ ಮಾಡ್ಬೇಕಂತ. ಅದು ಕೂಡ ಮುಸ್ಲಿಂ ಹುಡುಗಿಯರಿಗೆ ಮಾತ್ರ. ಬ್ಯಾರೆ ಸೆಕ್ಯುಲರ್ ಮೈಂಡ್ ಇರುವಂತ ಹಿಂದೂ ಹುಡುಗಿರು ಹೆಂಗ್ ಹೋದ್ರು ಅವ್ರಿಗೆ ಓಕೆನ. ಹುಡುಗ ಹುಡುಗಿಗೆ ಬ್ಯಾರೆ ಟೈಮಿಂಗ್ಸ್ ಅಂತ. ಮುಸ್ಲಿಂ ಹುಡುಗಿರು ಬರೋ ಜಿಮ್ ಟೈಮಿಂಗ್ ಬೇರೆ, ಹುಡುಗರು ಬರೋ ಜಿಮ್ ಟೈಮಿಂಗ್ ಬೇರೆ. ಮುಖ್ಯವಾಗಿ ಇಲ್ಲಿ ಅಪ್ಲೈ ಆಗೋದು ಶರಿಯಾ ನಿಯಮಗಳು. ನೋ ಮ್ಯೂಸಿಕ್. ಎಲ್ಲಾ ಜಿಮ್ ಒಳಗ ಮ್ಯೂಸಿಕ್ ಹಾಕಿ ಹೆಂಗ ಜಿಮ್ ಮಾಡ್ತಾರಲ್ಲ, ಇಲ್ಲಿ ಜಿಮ್ ಒಳಗ ಮ್ಯೂಸಿಕ್ ಇಲ್ಲ. ಯಾಕಂದ್ರ ಇಸ್ಲಾಂ ಒಳಗ ಮ್ಯೂಸಿಕ್ ಹರಾಮ್ ಐತಿ. ಆಮೇಲೆ ಬೇರೆ ಬೇರೆ ಜಿಮ್ ಒಳಗ ನಿಮ್ಗ ಕುಡಿಯಾಕಂತ ಅದೇನೋ ಡ್ರಿಂಕ್ ಕೊಡ್ತಾರ ನೋಡ್ರಿ, ಪ್ರೋಟೀನ್ ಡ್ರಿಂಕ್. ಇಲ್ಲೆಲ್ಲ ಕುಡಿಯೋ ಹಂಗೆ ಇಲ್ಲ. ಇಲ್ಲಿ ಶರಿಯತ್ ಒಳಗ ಏನೆಲ್ಲ ಇದೆಯಲ್ಲ ಅದನ್ನ ಮಾತ್ರ ನೀವು ಫಾಲೋ ಮಾಡಬೇಕು. ಕೇರಳದ ಪಾಲಕ್ಕಾಡ್ ಒಳಗ ಮೊದಲ ಇಸ್ಲಾಮಿಕ್ ಜಿಮ್ ರೆಡಿ ಆಗೈತಿ. ಈ ಜಿಮ್ 15 ವರ್ಷದಿಂದ ಇಲ್ಲಿತ್ತು. ಇದೇ ವರ್ಷ ಇವರು ಇದನ್ನ ಇಸ್ಲಾಂ ಫ್ರೆಂಡ್ಲಿ ಜಿಮ್ ಆಗಿ ಕನ್ವರ್ಟ್ ಮಾಡ್ಯಾರ. 15 ವರ್ಷ ಕೂಡ ಈ ಜಿಮ್ ಮೇಲೆ ಸಾಕಷ್ಟು ಆರೋಪ ಅದಾವ. ಬ್ಯಾನ್ ಆಗಿರುವಂತ PFI, NDF ಅಂತಹ ಸಂಘಟನೆಗಳಿಗೆ ಇಲ್ಲಿ ಟ್ರೈನಿಂಗ್ ಕೊಡ್ತಿದ್ರಂತ. ಶಸ್ತ್ರಾಸ್ತ್ರಗಳ ಬಳಕೆಯ ಬಗ್ಗೆ ಟ್ರೈನಿಂಗ್, ಬ್ಯಾರೆ ಬ್ಯಾರೆ ರೀತಿಯ ಟ್ರೈನಿಂಗ್ ಇಲ್ಲಿ ಕೊಡ್ತಿದ್ರಂತ. ಅದು ಕೂಡ ದೇಶ ವಿರೋಧಿ ಟ್ರೈನಿಂಗ್ಸ್. ಇಂಥ ಕೆಲಸ ಎಲ್ಲ ಇದು 15 ವರ್ಷದಿಂದ ಮಾಡ್ಕೋತ ಬಂದು ಈಗ ಇಸ್ಲಾಮಿಕ್ ಫ್ರೆಂಡ್ಲಿ ಜಿಮ್ ಅಂತ ಹೊಸದೊಂದು ರೂಪ ಕೊಡಾಕತ್ತಾರ. ಇಲ್ಲಿ ಬ್ಯಾರೆ ಧರ್ಮದವರು ಕೂಡ ಬರಬಹುದು ಅಂತ ಅವರು ಮೆನ್ಷನ್ ಮಾಡ್ಯಾರ. ಆದ್ರ ನೀವು ಯಾರೇ ಆ ಜಿಮ್ಮಿಗೆ ಬಂದರೂ ಕೂಡ ಶರಿಯಾವನ್ನ ಫಾಲೋ ಮಾಡಲೇಬೇಕು. ಹಿಂದೂ ಹುಡುಗಿರ ಮೇಲೆ ಏನೋ ಒಂದು ಹೇರಿಕೆನ ಹೇರಿಲ್ಲ. ಇದು ಹೆಂಗ ಕಾಣತೈತಿ ಉಳ್ಕಾದವ್ರಿಗೆ ನೋಡೋರ್ಗಿ ಅಂತಂದ್ರ ಜಿಮ್ ಜಿಹಾದ್ ಅಂದ್ರ ಹಿಂದೂ ಹುಡುಗಿರನ್ನ ಟ್ಯಾಪ್ ಮಾಡಿ ಲವ್ ಜಿಹಾದ್ ಮಾಡಾಕ ಹೊಸದೊಂದು ಹುನ್ನಾರ ನಡ್ಸಾತಾರು. ಈ ರೀತಿ ಬೇಕು ಅಂತಾನೆ ಇಸ್ಲಾಮಿಕ್ ಫ್ರೆಂಡ್ಲಿ ಒಂದು ಜಿಮ್ ಅನ್ನ ಓಪನ್ ಮಾಡ್ಯಾರಂತ ಅಲ್ಲಿನ ಹಿಂದೂಗಳು ಕಿಡಿಕಾರಾಕತ್ತಾರ. ಇದು ನಿಜಾನು ಅನ್ನಿಸ್ತೈತ್ರಿ. ಭಾರತದಾದ್ಯಂತ ಅದು ಎಷ್ಟು ಕಡೆ ಜಿಮ್ ಜಿಹಾದ್ ನಡೀತು, ಕಣ್ಣಿಗೆ ಕಾಣುವಂಗ ಹುಬ್ಬಳ್ಳಿ ಒಳಗ ನಮಗ್ ಸಿಕ್ತು. ಇಷ್ಟೆಲ್ಲ ಇದ್ರೂ ಈಗ ಕುಲ್ಲ ಜಿಮ್ ಜಿಹಾದ್ ಮಾಡಾಕ ಈ ಒಂದು ಜಿಮ್ಮರು ರೆಡಿ ಆಗ್ಯಾರು ಅನ್ನೋ ಆರೋಪ ಬಹಳ ಜೋರಾಗಿ ಕೇಳಿ ಬರಾಕತ್ತಾವ. ಮುಖ್ಯವಾಗಿ ನಾವಿಲ್ಲಿ ನೋಡ್ಬೇಕಾಗಿದ್ದು ಅಫ್ಘಾನಿಸ್ತಾನ ಒಳಗ ತಾಲಿಬಾನ್ ಆಡಳಿತ ಬಂದ ಮೇಲೆ ಅಲ್ಲಿನ ಮಹಿಳೆಯರನ್ನ ಯಾವ ರೀತಿ ಎಲ್ಲ ಹಕ್ಕುಗಳಿಂದ ವಂಚಿತರಾಗಿ ಮಾಡಿದ್ರು, ಅದೇ ರೀತಿ ಇಲ್ಲಿ ಕೂಡ ನಡೆಯಕತ್ತೈತಿ ಅನ್ನೋ ದೊಡ್ಡ ಆರೋಪ ಕೇಳಿ ಬರಾಕತ್ತೈತಿ. ಯಾಕಂದ್ರ ಈ ಜಿಮ್ ಒಳಗ ಹಿಜಾಬ್ ಹಾಕೊಂಡೇ ಅವರು ಜಿಮ್ ಮಾಡಬೇಕು. ಅಫ್ಘಾನಿಸ್ತಾನದಾಗ ಶರಿಯಾ ಕಾನೂನು ಇದ್ದಂಗ ಕೇರಳದಾಗ ಈ ಜಿಮ್ ಒಳಗ ಶರಿಯಾ ಕಾನೂನು ಜಾರಿಯಾಗೈತಿ. ಈಗಾಗಲೇ ಭಾರತದಾಗ ಶರಿಯಾ ಅನುಸಾರವಾಗಿ ಸ್ಕೂಲ್ಗಳು ನಡೆಯಾಕತ್ತಿದ್ವು. ಸಾಕಷ್ಟು ಸ್ಕೂಲ್ಗಳು ನಡೆಯಾಕತ್ತಾವ ಮದರ್ಸಾ ಹೆಸರೊಳಗ. ಈಗ ಜಿಮ್ ಕೂಡ ಶರಿಯಾ ಹೆಸರೊಳಗ ಚಾಲು ಆಗೈತಿ. ಮುಂದಿನ ದಿನದಾಗ ಶರಿಯಾ ಮಾರ್ಕೆಟ್, ಶರಿಯಾ ಹೋಟೆಲ್, ಶರಿಯಾ ಅಪಾರ್ಟ್ಮೆಂಟ್ಸ್, ಶರಿಯಾ ಪಾರ್ಕ್, ಶರಿಯಾ ಟೀ ಅಂಗಡಿ, ಶರಿಯಾ ಬಸ್ ಸ್ಟ್ಯಾಂಡ್, ಶರಿಯಾ ರೈಲ್ವೆ ಸ್ಟೇಷನ್, ಶರಿಯಾ ಏರ್ಪೋರ್ಟ್ ಆದ್ರೂ ಬಹಳ ಆತಂಕ ಪಡ್ಬೇಕಾಗಿಲ್ರಿ. ಯಾಕಂದ್ರೆ ಇದು ಓಪನಿಂಗ್ ಐತಿ. ಮುಂದುವರಿಕೆ ಬಹಳ ಕಠಿಣವಾಗಿರ್ತೈತಿ.
ಇಂಥ ದೊಡ್ಡ ದೊಡ್ಡ ಅಪಾಯಗಳು ಯಾರಿಗೆ ಕಾಣಕತ್ತಾವ್ರಿ? ಕೇರಳದ ಹಿಂದೂಗಳಿಗೆ. ನಾಳೆ ಇದು ದೇಶದಾದ್ಯಂತ ಹರಡಿದ್ರು ಕೂಡ ಅಯ್ಯಯ್ಯೋ ಅಂತ ಅನ್ನೋ ಹಂಗೆ ಇಲ್ಲ. ಯಾಕಂದ್ರ ಕೇರಳದಾಗ ಆಗಿದ್ದೆಲ್ಲ ದೇಶದಾಗ ಆಗೋದು ಬಹಳ ತಡ ಆಗುದಿಲ್ರಿ. ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಕೇರಳದಾಗ ಕಾಂಗ್ರೆಸ್ ಸರ್ಕಾರನ ಐತಿ. ಮುಸ್ಲಿಂ ಲೀಗ್ ಜೋಡಿ ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ ಮುಸ್ಲಿಂ ಲೀಗ್ ಆಗಿ ಬಿಟ್ಟೈತಿ ಅನ್ನೋದಕ್ಕ ಇಂಥದ್ದೆಲ್ಲ ನಡೆದ್ರು ನೋಡಿ ನೋಡಲ್ದಂಗಿರೋದೇ ಕಾರಣ. ಬಾಯಿ ಬಿಟ್ರ ಸೆಕ್ಯುಲರ್ ಮಾತ್ರಿ ಜಾತ್ಯತೀತತೆ, ನಮಗೆಲ್ಲರೂ ಒಂದೇ, ಎಲ್ಲ ಕಡೆ ಒಂದೇ ರೀತಿ ಇರಬೇಕು ಅಂತ ಮಾತಾಡೋ ಕಾಂಗ್ರೆಸ್ ಪಕ್ಷ, ಸೆಕ್ಯುಲರಿಸಮ್ ಅನ್ನೇ ಮೈಯೆಲ್ಲ ಹಾಕೊಂಡಿರೋ ಕಾಂಗ್ರೆಸ್ ಪಕ್ಷ ಇಂಥ ಧರ್ಮಾಧಾರಿತ ಜಿಮ್ ಓಪನ್ ಆದ್ರೂ ಕೂಡ ಒಂದೇ ಒಂದು ಮಾತು ಮಾತಾಡಿಲ್ಲ ಅಂತಂದ್ರ ಕಾರಣ ಇಷ್ಟರಿ. ಅಲ್ಲಿ ಮೈತ್ರಿ ಆಗಿರೋದು ಮುಸ್ಲಿಂ ಲೀಗ್ ಜೋಡಿ. ಕೆಮ್ಮಂಗೂ ಇಲ್ಲ ಅಲ್ಲಿ. ಗೆದ್ದಾಗ್ಲೇನೆ ಮುಸ್ಲಿಂ ಲೀಗ್ ಅವ್ರು ಹೇಳಿಲ್ಲೇನ್ರಿ, ಇನ್ನು ಮುಂದೆ ಕೇರಳದಾಗ ನಡೆಯೋದೆಲ್ಲ ನಮ್ದೇ ರೂಲ್ಸ್, ನಾವು ಹಾಕಿದ್ದೇ ದಾರಿ, ನಾವು ನಡೆದಿದ್ದೇ ದಾರಿ. ಇದನ್ನೇ ಅವ್ರು ಅವತ್ತು ಹೇಳಿದ್ದು, ಅದನ್ನೇ ಕಾಂಗ್ರೆಸ್ ಕೇಳಿಸ್ಕೊಂಡು ಬಾಯಿ ಮುಚ್ಕೊಂಡು ಕುಂತೈತಿ. ಅಧಿಕಾರ ಉಳಿಬೇಕು ಅಂದ್ರ ಬಾಯಿ ಮುಚ್ಕೊಂಡು ಇರಬೇಕು ಅಂತ ಮತ್ತ ಪ್ರೂವ್ ಮಾಡತೈತಿ. ಸೆಕ್ಯುಲರ ಮಾತುಗಳೆಲ್ಲ ಬರೀ ಮಾತಿಗಷ್ಟೇ ಸೀಮಿತ ಅಂತ ಕಾಂಗ್ರೆಸ್ ಒಂದು ಸಲ ಬಾಯಿ ಬಿಟ್ಟು ಮಾತಾಡಿ ಬಿಡಬೇಕಾಗೈತಿ. ಇಂಥ ಜಿಮ್ಗಳು ಇನ್ನು ಎಷ್ಟು ಓಪನ್ ಆಗ್ತಾವೋ, ಜಿಮ್ ಜೋಡಿ ಶರಿಯಾದ ಇನ್ನೇನೇನು ಓಪನ್ ಆಗ್ತಾವೋ, ಇದಕ್ಕೆಲ್ಲ ಬ್ರೇಕ್ ಹಾಕಬೇಕು ಅಂದ್ರೆ ಕಾಂಗ್ರೆಸ್ ಮಾತಾಡಬೇಕು. ಕಾಂಗ್ರೆಸ್ ಮಾತಾಡಂಗಿಲ್ಲ, ಇದಕ್ಕೆ ಬ್ರೇಕ್ ಬೀಳಂಗಿಲ್ಲ, ಮುಖ್ಯವಾಗಿ ಕೇರಳದಾಗ. ಬಟ್ ಅಲ್ಲಿನ ಹಿಂದೂಗಳ ಕಳವಳ ಕಡಿಮೆ ಆಗಬೇಕು ಅಂದ್ರೆ ಏನು ಮಾಡಬೇಕು ಅಂತ ಹಿಂದೂಗಳ ಯೋಚನೆ ಮಾಡಬೇಕು.